ಸಿಕಂದರ್ ಸಿಕಂದರ್ ಜಾಗ್ರೆ ಸಿಕಂದರ್. ಏನೈತಿ ಜೀವನದಾಗ, ಹೋಗುವುದೈತಿ ಮಣ್ಣಾಗ. ತೂಳಿ ಅವ್ರ ಮುಂದ ಬೆಳಿಬೇಕಂದ್ರ ಬೆಳೆದ್ರ ಹೆಂಗಿರ್ಬೇಕ? ಎದುರಾಳಿ ಎದೆಯಲ್ಲಿ ನಡಿಕ ಹುಟ್ಟಬೇಕ. ಜೋಡು ಹುಲಿಗಳಂತೆ ನಾಡನ್ನೇ ಆಳಬೇಕೆಂದು ಹೊರಟಿರುವ ಕನಕ ಶಿವರಾಯ, ನಿಮಗೊಂದು ಗತಿ ಕಾಣಿಸದಿದ್ದರೆ ನಾನೇಕ ಹುಟ್ಟಬೇಕಲೇ ಗಂಧದ ನಾಡಿನಲ್ಲಿ ಗೌಡರ ಹುಲಿಯಾಗಿ. ದಾದಾ ಹೆಂಗ್ ಗೊತ್ತಾ? ದಾದನ್ ಸ್ಟೈಲ್ ಗೊತ್ತಾ? ಹುಲಿ, ಕ್ರಾಂತಿ ಹುಲಿ, ಗಂಡುಗಲಿ ಕ್ರಾಂತಿ ಹುಲಿಯಾಗಿ ಹುಲಿಗಳ ಹಿಂಡಿನಲ್ಲಿ ಗಂಡುಗಲಿಯಾಗಿ ಮೆರೆಯುತ್ತಿರುವ ಈ 1000 ಹಳ್ಳಿಯ ಸಾಹುಕಾರನಾದ ಈ ನಾಗೇಗೌಡನ ಶರ ಪಂಜರದಲ್ಲಿ ಸಿಲುಕಿ ಸತ್ತು ಸುಡುಗಾಡ ಸೇರಲು ಸಿದ್ಧನಾಗಿ ನಿಂತಿರುವನಲ್ಲೋ ಈ ಊರಿನ ಬಡ ರೈತ ತಮ್ಮ ಕನಕ. ಕನಕ ಮಗನೇ ಕನಕ, ಬಂಡಾಯದ ಬಾವುಟದ ಬಂಟ ನಾನೆಂದು ನೀನು ಪುಂಡ ಪುಡಾರಿ ಆದರೇನೋ ಭಿಕಾರಿಯಾಗಿ ಬಂದು ಬೀಳುವೆ ಈ ಶಿಕಾರಿ ನಾಗೇಗೌಡನ ಶರ ಪಂಜರದಲ್ಲಿ. ಮಗನೇ ಕನಕ, ಕುಲದೇವರ ಗುಡಿ ಕಟ್ಟಿಸಬೇಕೆಂದಿರುವ ನಿಮ್ಮ ಊರ ಮುಂದಿನ ಜಾಗದಲ್ಲಿ ನಾನು ಶರಾಯ್ ಫ್ಯಾಕ್ಟರಿ ಕಟ್ಟಿಸಿ ನೀನೆಬ್ಬಿಸಿದ ಅದೇ ಕ್ರಾಂತಿಯಲ್ಲಿ ನಿನ್ನನ್ನು ಸಿಲುಕಿಸಿ ಧರ್ಮರಾಯ, ಭೀಮಾರ್ಜುನ ಅಂತಿರುವ ನಿಮ್ಮ 3 ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ದಂತದ ಗೊಂಬೆಯಂತಿರುವ ನಿನ್ನ ಅತ್ತಿಗೆಯನ್ನು ಅಪ್ಪಿ ಮುದ್ದಾಡದಿದ್ದರೆ ನನ್ನ ಹೆಸರು ಸಿಂಹದ ಮರಿ ನಾಗೇಗೌಡನೇ ಅಲ್ಲ. ಕದ ಹೆಂಗ್ ಗೊತ್ತಾ? ಕದನ್ ಸ್ಟೈಲ್ ಗೊತ್ತಾ? ಶೆಟ್ಟಿ ಶೆಟ್ಟಿ, ಯಾಕ್ರಿ ಸಾಬ್ರ? ಏನ್ ಮಾಡಾಕತ್ತಿಲಿ? ಯಾಕ್ರಿ ಸಾಯಿಬ್ರ ಅಂದ್ರಿ ಗೌಡ್ರ? ಶೆಟ್ಟಿ, ಬಹುದಿನದಿಂದ ನನ್ನ ಆಸೆಯಂತೆ ಈ ಸಲ ನಡೆಯುವ ಚುನಾವಣೆಯಲ್ಲಿ ನಾನು ಗೆದ್ದು ಶಾಸಕನಾಗಬೇಕಾದ್ರೆ ಆ ಚಕ್ರವರ್ತಿ ಸಹಾಯ ತೆಗೆದುಕೊಳ್ಳಲೇಬೇಕು. ಗೌಡ್ರ, ನೀವಂದ್ರೆ ಏನ್? ನಿಮ್ ಪವರ್ ಅಂದ್ರೆ ಏನ್? ನೀವು ಒಂದ್ ಮಾತು ಹೇಳಿದ್ರಿ ಅಂದ್ರ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬಂದು ನಿಮಗೆ ಸಹಾಯ ಮಾಡ್ತಾನ. ಅಂತದ್ರಾಗ ಹೋಗಿ ನೀವು ಆ ಚಕ್ರವರ್ತಿ ಸಹಾಯ ಕೇಳುದ್ರಿ? ಗೌಡ್ರ, ಇದೇ ನನಗೆ ಚಂದ ಕಾಣಾಕ್ತಿಲ್ರಿ. ಶೆಟ್ಟಿ, ರಾಜಕೀಯ ಪಟ್ಟ ಸಿಗಬೇಕಾದ್ರೆ ಹೊತ್ತ ಬಂದಾಗ ಕತ್ತಿ ಕಾಲು ಹಿಡಿಬೇಕಲೇ. ಊರು ಬಿಟ್ಟವ್ರ ಊರಿಗೆ ದೊಡ್ಡವ್ರು ಅಂತ ಗಾದೆ ಕೇಳಿಲ್ಲಲೇ ಮಗನೇ. ಹಂಗಾದ್ರ ಆ ಚಕ್ರವರ್ತಿಗೆ ಫೋನ್ ಹಚ್ಚಿ ಕರ್ಸೇ ಬಿಡ್ಲೇನ್ರಿ? ನೀನೇನು ಹಚ್ಚುವುದು ಬೇಡ, ನಾನು ನಿನ್ನೇನೆ ಹಚ್ಚಿ ತಿಳಿಸಿದ್ದೇನೆ. ಎಷ್ಟರಲ್ಲಿ ಬಂದ್ರು ಬರಬಹುದು. ನೆನಸು ಹೊಡೆದ ಚಕ್ರವರ್ತಿ ಬಂದ ಬಿಟ್ಟು ನೋಡ್ರಿ ಗೌಡ್ರ. ನಮಸ್ಕಾರ ಗೌಡ್ರಿಗೆ. ವಾ ಚಕ್ರವರ್ತಿ, ಕುಳಿತುಕೋ. ನಿಮ್ಮ ಜೋಡಿ ಕುಳಿತುಕೊಂಡು ಹರಟೆ ಆಡಲು ನನಗೆ ಸಮಯವಿಲ್ಲ. ನನ್ನನ್ನು ಕರೆಸಿದ ಕಾರಣ? ನೋಡು ಚಕ್ರವರ್ತಿ, ನಾನು ಗೆದ್ದು ಶಾಸಕನಾಗಬೇಕಾದರೆ ನೀನು ನನಗೆ ಸಾಥ್ ಕೊಟ್ಟು ಗೆಲ್ಲಿಸಬೇಕು. ನಿಮಗೆ ಸಾಥ್ ಕೊಟ್ಟು ಗೆಲ್ಲಿಸಿದರೆ ಅದರಿಂದ ಆಗುವ ಪ್ರಯೋಜನವೇನು ನನಗೆ? ನಾನು ಶಾಸಕನಾದ ಮೇಲೆ ತಿಂಗಳಿಗೆ ಬರುವ ಆದಾಯದಲ್ಲಿ ನನಗೆ 50, ನಿನಗೆ 50. ಓಕೆನಾ? ಓಕೆ ಗೌಡ್ರೆ, ಓಕೆ. ಗೌಡ್ರ, ನೀವು ಇಬ್ಬರು ಗರಡ್ ಸರ್ಪದಂತೆ ಒಂದಾದ ಮ್ಯಾಗ ಮುಂದಿನ ಶಾಸಕರು ನೀವ, ನಿಮ್ಮ ಕೈಯಾನ ಪಿಯ ನಾನ ರೀ ಅಪ್ಪ ನಾನ. ತಂಗಿ ನಾಗರತ್ನ, ತಂಗಿ ಒಂದೆರಡು ಕಾಪಿ ತೆಗೆದುಕೊಂಡು ಬರಮ್ಮ. Nanda
ತಿಳ್ಕೊಂಡ ಕಾಫಿ? ಅವರ ನನಗೆ ಚಾರೆ ನಿನಗ ಒಳಗ್ ಬಾ ಕುಡಿಯುವೆ ಅಂತೆ. ಒಂದು ಗ್ಲಾಸ್ ಹಾಲ ಕಾಸ್ರಿ ನನಗೆ. ತಂಗಿ ನಾಗರತ್ನ, ನಿನ್ನ BSc ಫೈನಲ್ ಇಯರ್ ಇಂಜಿನಿಯರಿಂಗ್ ಪರೀಕ್ಷೆ ರಿಸಲ್ಟ್ ಏನಾಯ್ತಮ್ಮ? ಪ್ರತಿ ಸಲದಂತೆ ಈ ಸಲವೂ ಕೂಡ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೇನೆ ಎಂದ ಆಶೀರ್ವದಿಸು. ಎದ್ದೇಳು ತಂಗಿ, ಎದ್ದೇಳು. ನೀನು ಯಾವಾಗಲೂ ಪ್ರಥಮ ಸ್ಥಾನದಲ್ಲಿ ಪಾಸ್ ಆಗಿ ನೀ ನನ್ನನ ನಾಗೇಗೌಡನ ಕೀರ್ತಿ ತರುತ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅವ್ವಾರು ಪಡಸಾಲೆ ಪಾಸ್ ಆಗ್ಯಾರಂತೂ. ಏ ಶೆಟ್ಟಿ, ಅದು ಪಡಸಾಲೆಲ್ಲ ಹೋ ಮಗಣ, ಫಸ್ಟ್ ಕ್ಲಾಸ್ ಅಂತ ಹೇಳು. ಇದೇ ಚಾ ಕುಡಿಯಾಗ ಒಂದಿಟ ನಾಲ್ಕು ಸುಟ್ಟಿತ್ರಿ, ಅದಕ್ಕೆ ಹಂಗೆ ಬತ್ ಅಂದಂಗಾತ್ ಬಿಡ್ರಿ ಗೌಡ್ರ. ಲೇ ಶೆಟ್ಟಿ, ನನ್ನ ತಂಗಿಗೆ 10,000 ಹಣ ಕೊಡು. ಅವರ ಒಳಗ ಬರ್ರಿ ಕೊಡ್ತೀನಿ. ಆಯ್ತಲ್ಲ, ಒಳಗೆ ಕೊಡ್ತಾನಂತೆ, ನಾನು ಅಲ್ಲಿಗೆ ಹೋಗ್ತೀನಿ. ಆಯ್ತಮ್ಮ, ಹೋಗಿ ಬಾ. ಚಕ್ರವರ್ತಿ, ನಾವಿಬ್ಬರು ಒಂದಾದ ಸಂತೋಷಕ್ಕೆ, ನನ್ನ ತಂಗಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದ ಸಂತೋಷಕ್ಕೆ ಒಂದಾಕಿ ಎಂಜಾಯ್ ಮಾಡೋಣ ಬರಲೇ. ನಾಗೇಗೌಡ, ನಿನಗೇನು ಗೊತ್ತು ಈ ಚಕ್ರವರ್ತಿಯ ಕುಟಿಲ ಕಾರಸ್ಥನ ನಿನ್ನ ಸ್ನೇಹಿತನಾಗಿ ಸಾಥ್ ಕೊಟ್ಟು ನಿನ್ನ ದುಶ್ಯಾಸನಾಗಿ ನಿನ್ನ ತಂಗಿಯ ಸೀರೆ ಬಿಚ್ಚಿ ಅವಳ ಒಂದೊಂದು ಅಂಗಾಗಕ್ಕೆ ಮುತ್ತಿಡುತ್ತೇನೆ. ನಾನು ಸಾಕಿದ ಬಲಗೈ ಬಂಟ ರಾಯಣ್ಣ, ಅದೇ ರಾಯಣ್ಣಿಂದ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಸರ್ವಾಸ್ತಿಗೆ ನಾನು ವಾರಸ್ದಾರನಾಗದಿದ್ದರೆ ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ. ಚಕ್ರವರ್ತಿ, ಏನು ವಿಚಾರ ಮಾಡ್ತಾ ಇದೀಯೋ? ಏನೂ ಇಲ್ಲ, ಹಣದ ಜೊತೆ ಮತ್ತೇನಾದ್ರು ಕೊಡ್ತಾರಂತ ಯೋಚನೆ ಮಾಡ್ತಿದ್ದೆ. ನೋಡ್ರಿ ಚಕ್ರವರ್ತಿ ಅವ್ರ, ಮೊದಲ ಹೆಂಡ, ಆ ಮ್ಯಾಲ ಕಂಡ, ಅದಕ್ಕೂ ಮ್ಯಾಗ ಒಂದು ಹೆಂಡ ಕಂಡ ಹೆಣ್ಣ, ಈ ಮೂರಕ್ಕೂ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಾಂದ್ರಿ ಅಪ್ಪ ನಾಂದ. ಏ ಶೆಟ್ಟಿ, ಮೊನ್ನೆ ನಡೆದ ರೈತ ಸಮಾವೇಶದಲ್ಲಿ ಆ ಶಿವರಾಯನ ಹೊಡೆದ ಘಟನೆ ಬಗ್ಗೆ ಏನಾದರೂ ಸ್ವಕ್ಕಿನಿಂದ ಮಾತನಾಡಿದನ? ಆ ಸ್ವಕ್ಕಿನ ಕುನ್ನಿ ಶಿವರಾಯ. ಆ ಶಿವರಾಯ ಏನ್ ಮಾತಾಡ್ತಾನ್ರಿ ಗೌಡ್ರ? ಆ ಶಿವರಾಯನ ತಮ್ಮ ಕನಕದನಲ್ರಿ, ಅವ ಬಾಳ ಮಾತಾಡ್ಯಾನ್ರಿ ಗೌಡ್ರ. ಏನೆಂದು ಬಗಳಿದನಲೇ ಆ ಕನಕ? ಗೌಡ್ರ, ನಿಮ್ಮ ಸಿರಾ ಸಿಕ್ಕಂಗ ಕಡ್ದ ನಿಮ್ಮ ಹೆಣದ ಮ್ಯಾಗ ಹದ್ದಕ್ಕಾಗಿ ಹರಡೋಂಗ್ ಮಾಡ್ತಾನನ್ರಿ ಅಪ್ಪ. 25 ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಎಣಿಸಿಕೊಂಡಿರುವ ಈ ನಾಗೇಗೌಡನಿಗೆ ಚಂಡು ತಿರುವಿ ಕೊಂಡನಂತೆ ಹಾರಾಡಿದನ ಆ ಬಡ ಬಿಕಾರಿ ಕನಕ. ಅಷ್ಟ ಅಲ್ರಿ ಅಪ್ಪ, ನೀವು ಸಾರಾಯಿ ಫ್ಯಾಕ್ಟ್ರಿ ಕಟ್ಟಿಸ್ಬೇಕಂತಿರೋ ಜಾಗದಾಗ ಅವರಾದ ಕುಲದೇವರ ಗುಡಿ ಕಟ್ಟಿಸಿ ಗುಡಿ ಕಳಿಸಿದ ಮ್ಯಾಗ ಬಂಡಾಯದ ಬಾವುಟ ಹಾರಿಸ್ನ ಸಡ್ಡು ಬಡ್ದೆ ಶೆಟ್ಟಿ, ಈ ನಾಗೇಗೌಡನ ಎದುರು ಹಾಕಿಕೊಂಡು ಕುಲದೇವರ ಗುಡಿ ಕಟ್ಟಿಸಿ ಬಂಡಾಯದ ಬಾವುಟ ಹಾರಿಸುತ್ತೇನೆಂದು ಶಡ್ಡು ಹೊಡೆದು ಮಾತನಾಡಿದನ ಆ ಬಡ ಬಿಕಾರಿ ಕನಕ. ವೀರಭದ್ರ ಲೇ ಗೌಡ, ಸ್ವಕ್ಕಿನ ಕುಂಡಿಯಲ್ಲೇ ಮಗನೇ, ನಿಮ್ಮಂತ ಕೆಟ್ಟ ಶ್ರೀಮಂತರ ಎದೆ ಸೀಳುವ ಗಂಡುಗಲಿ ಪುಂಡ ಕನಕ. ಕನಕ, ಬರೀ ಕನಕ ಅಷ್ಟೇ ಅಲ್ಲಲೇ ಗೌಡ, ನಿಮ್ಮಂತ ಕೊಪ್ಪಿ ನಿಂತಿರುವ ಕರಿ ಚಿರತೆಗಳ ಶಿಖರದ ಮೇಲೆ ಕುಳಿತು ರೈತನ ರಕ್ತ ಕಣ್ಣೀರಾಗಬೇಕಾದ ನಿನ್ನ ಆಶಾ ಗೋಪುರವನ್ನು ನುಚ್ಚು ನೂರು ಮಾಡಿದ ಈ ಗೋಮುಖ ವ್ಯಾಘ್ರನಾದ ನಿನ್ನ ಶಿರ ಕತ್ತರಿಸಲು ಸಿದ್ಧನಾಗಿ ನಿಂತಿರುವ ಈ ಕನ್ನಡದ ವೀರ ಪುತ್ರ, ಶಿವಲೋಕದಿಂದ ಸಿಡಿದು ಬಂದಿರುವ ಸಿಂಹದ ಸಿಡಿಲು ಮರಿಲೇ. ಸಿಂಹದ ಮರಿ. ಏ ಕನಕ, ದೇಹ ಗಟ್ಟಿಯಾಗಿದೆ ಎಂದು, ತೋಳಿನಲ್ಲಿ ಶಕ್ತಿ ಇದೆ ಎಂದು ಬಂಡಿಯನ್ನ ತಿಂದು ಬಕಾಸುರನಂತೆ ಸಿಂಹದ ಮರಿ ನಾನೆಂದು ಹಾರಾಡಿದರೆ ಸತ್ತು ಸುಡಗಾಡ ಸೇರುವೆ ಈ ನಾಗೇಗೌಡನ ಕೈಯಲ್ಲಿ. ಲೇ ಗೌಡ,
ನಿನ್ನ ಬಂದುಕಿನ ಗುಂಡಿಗೆ ಬಗ್ಗುವುದೇ ಒಲಲೆ ಇದು. ಹಿಂಡು ಹುಲಿಗಳ ಹಾಲು ಕುಡಿದು ನಿಮ್ಮಂತ ಕೆಟ್ಟ ಶ್ರೀಮಂತರ ರಕ್ತ ಸಿಳುವುದೇ ಈ ಕನಕನ ಹಠ. ಗಂಡು ಹುಲಿ ಕ್ರಾಂತಿ ಹುಲಿ. ಏ ಕನಕ, ಮರ್ಯಾದಿಂದ ಇಲ್ಲಿಂದ ಹೋದರೆ ಸರಿ. ಈ ಚಕ್ರವರ್ತಿಯ ಕೈಯಲ್ಲಿ ಸಿಕ್ಕು ಛಿದ್ರ ಛಿದ್ರವಾಗಿ ಹೋಗಿದ್ದಾರೆ ಮಗನೇ. ಅಂತಾದ್ರಲ್ಲಿ ನೀನ್ಯಾವ ಗಿಡದ ತಪ್ಪಲು ನಮಗೆ? ಚಕ್ರವರ್ತಿ, ಇದು ಗಿಡದ ತಪ್ಪಲಲ್ಲೇ ಮಗನೇ. ಸಿಡಿಯುವ ಸಿಡಿಗೊಂಡು ನಿನ್ನಂತ ಗುಳ್ಳೆ ನಡಗಿ ಈ ನಾಗೇಗೌಡನ ಕಾಲಡಿಯಲ್ಲಿ ಬಿದ್ದು ಹೊರಳಾಡುವ ಏಡಿ ಅಲ್ಲಲೇ ಮಗನೇ. ಈ ಪುಂಡ ಕನಕ, ಈ ಕನಕ ಪವನ ಸುತ ಹನುಮನಿಗೆ ನಮಸ್ಕರಿಸಿ ಹಣೆಯಲ್ಲಿ ಕುಂಕುಮವನ್ನಿಟ್ಟು ಹೆಗಲಲ್ಲಿ ಕೇಸರಿ ಶಾಲವನ್ನು ಹಾಕಿ ಕೈಯಲ್ಲಿ ಕೊಟ್ಟಿ ಹಿಡಿದು ನಡೆದರೆ ಸಾಕು. ನಿಮ್ಮಂತ ಬಂಡ ಶ್ರೀಮಂತರ ರಕ್ತದೋಕಳಿ ಆಡದೆ ಬಿಡುವುದಿಲ್ಲ ಈ ಪುಂಡ ಕನಕ. ದಿನ ಬೆಳಗಾದರೆ ರಕ್ತದಲ್ಲಿ ಸ್ನಾನ ಮಾಡಿ ರಕ್ತವನ್ನೇ ಹಾಲಿನಂತೆ ಘಟಘಟ ಕುಡಿದು ಬದುಕುತ್ತಿರುವ ಈ ನಾಗೇಗೌಡನ ರಕ್ತ ದೋಕಳಿ ಆಡುತ್ತೇನೆಂದು ಬಂದರೆ ಕ್ಷಣದಲ್ಲಿ ಹೆಣ ಆಗುವೆಯೋ ಮಗಳೇ? ಲೇ ಗೌಡ, ಸತ್ತು ಹೋಗುವುದಕ್ಕಿಂತ ಈ ಕೆಚ್ಚದೆ ಕನಕನ ಹೆಣ ಬಿದ್ದರೂ ಚಿಂತೆ ಇಲ್ಲ. ನಾನು ಸತ್ತು ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮಂತವರ ರುಂಡ ಚೆಂಡಾಡುವುದೇ ಈ ಕನಕನ ಪುನರ್ಜನ್ಮ. ಲೇ ಕನಕ, ನಿನ್ನಂತವ್ರು ಎಷ್ಟು ಹೋಗಿದ್ದಾರೆ ಈ ಚಕ್ರವರ್ತಿ ಕೈಯಲ್ಲಿ. ಇಂಥ ಈ ಯೂರನ್ನ ಎದುರು ಹಾಕಿಕೊಂಡರೆ ಸತ್ತು ಸುಡುಗಾಡ ಸೇರ್ತೀಯ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಚಕ್ರವರ್ತಿ. ರೈತ ಸಮಾವೇಶದಲ್ಲಿ ನಮ್ಮಣ್ಣನ ಮೇಲೆ ಕೈ ಮಾಡಿದ ಈ ನಾಗೇಗೌಡನ ಕೈಗಳನ್ನು ಕತ್ತರಿಸಿ ಇವನ ಚರ್ಮವನ್ನು ಸುಲಿದು ನಮ್ಮಣ್ಣನಿಗೆ ಎಕ್ಕಡ ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈ ನಾಗೇಗೌಡನ ಚರ್ಮ ಸುಲಿದು ನಿನ್ನಣ್ಣನ ಪ್ರಾದರಾಕ್ಷಿ ಮಾಡುತ್ತೇನೆ ಎಂದು ದಿಟ್ಟವಾಗಿ ನುಡಿಯುವಿಯಾ ಲುಚ್ಚ ನನ್ನ ಮಗನೇ? ಲೇ ಹುಮ್ಮನ ನಮ್ಮ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಮ್ಮನ ಮಗನೇ, ದೇವರಂತಿದ್ದ ನಮ್ಮಣ್ಣನಿಗೆ ಹಾದರದ ಮಗನೆಂದೆಯಾ? ಹಾದರದ ಕುನ್ನಿಯೇ, ಇಂದು ನಿನ್ನನ್ನು ಜೀವ ಸಹಿತ ಉಳಿಸಲಾರಲೇ. ಏ ಕನಕ, ಹೆಚ್ಚಿನ ಕೊಡ್ಲಿನ ಕೆಳಗಿಳಿಸು. ಇಲ್ಲವಾದರೆ ಇದೇ ಪಿಸ್ತೂಲ್ನಿಂದ ಮಗನ ಸುಟ್ಟು ಬಿಟ್ಟು ಬಲೆ ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಲುಚ್ಚ ನನ್ನ ಮಗನೇ, ಈ ನನ್ನ ಬಿಸಿ ರಕ್ತ ಕುಡಿಯುವುದಕ್ಕಿಂತ ಪೂರ್ವದಲ್ಲಿ ಈ ನಿನ್ನ ರುಂಡವನ್ನು ಕತ್ತರಿಸಿ ನಿನ್ನ ರಕ್ತದಿಂದ ಈ ನನ್ನ ಕೊಡಲಿಯನ್ನು ತೊಳೆದುಕೊಳ್ಳುವೆ. ಬಲು ಎಚ್ಚರ ಮಗನೇ. ತಡಕೋರು ಕನಕನ್ನ ಮಾತಿಗೊಮ್ಮೆ ಯಾಕ ನಿನ್ನ ಕೊಡ್ಲಿ ಎತ್ತಿ ಅದನ್ನೆಲ್ಲ ಶುದ್ಧ ಮಾಡಿ ಸರಿಪಡಿಸ್ತಾನಲ್ಲ. ಲೇ ಶೆಟ್ಟಿ, ಇದರಲ್ಲಿ ಭಾಗವಹಿಸಿದರೆ ನಿನ್ನ ದೇಹ ಇಬ್ಬಾಗವಾಗುವುದು ಮಗನೇ. ಬಲು ಎಚ್ಚರ. ಜೋಡು ಹುಲಿಗಳಾಗಿ ಈ ನಾಡನ್ನೇ ಆಳಬೇಕೆಂದಿರುವ ಈ ಚಕ್ರವರ್ತಿ ನಾಗೇಗೌಡನ ಎದುರು ಹಾಕಿಕೊಂಡು ಸುಮ್ಮನೆ ಸಾಯಬಿಡಲೇ. ಇಲ್ಲಿಂದ ಹೊರಟು ಹೋಗು ಬಂಡ. ಬಂಡ ಅಲ್ಲಲೇ ಇವನ ಪುಂಡ. ನಿಮ್ಮಂತ ಧನಿಕರಿಗೆ ಬುದ್ಧಿ ಕಲಿಸಲು ಇದು ದ್ವಾಪಾರ ಯುಗವಲ್ಲಲೇ, ಇದು ಕಲಿಯುಗ. ನಿಮ್ಮಂತರೋ ಚಂಡ ಕತ್ತರಿಸುವ ಕ್ರಾಂತಿಗೊಲೆ. ಕ್ರಾಂತಿ ಯುಗ. ನಿಮ್ಮಂತ ಕ್ರಾಂತಿ ಯುಗದ ಯುಗ ಪುರುಷರು ಸತ್ತು ಸುಡುಗಾಡ ಸೇರಿದ್ದಾರೋ ಈ ನಾಗೇಗೌಡನ ಕೈಯಲ್ಲಿ. ಲೇ ನಾಗೇಗೌಡ, ಸತ್ತು ಸುಡುಗಾಡ ಸೇರುವುದಕ್ಕಿಂತ ಪೂರ್ವದಲ್ಲಿ ಈ ತಲೆಕೆಟ್ಟ ಹುಲಿಯಾಗಿ ನಿಂತರೆ ನಿನ್ನ ತಲೆ ಕಡಿಯುವುದೇ ಈ ಕನಕನ ಹಠ. ಲೇ ಗೌಡ, ಕೊನೆಯದಾಗಿ ಹೇಳುತ್ತೇನೆ, ನಮ್ಮಣ್ಣನನ್ನು ಒದ್ದು ಬರೆದದ್ದು ತಪ್ಪಾಯಿತೆಂದು ಕ್ಷಮೆ ಕೇಳಿ ನಮ್ಮಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಇರದಿದ್ದರೆ ನಿನ್ನನ್ನು ರಕ್ತದ ಮಡುವಿನಲ್ಲಿ ಮನೆಗೆ ಬಿಡುವೆ. ಬಲು ಎಚ್ಚರ. ಸಾವಿರ ಹಳ್ಳಿಗಳಿಗೆ ಸಾಹುಕಾರನಾದ ಈ ಶ್ರೀಮಂತ ಸಿಂಹ ನಿನ್ನಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವುದೇ ಅದೆಂದಿಗೂ ಈ ನಾಗೇಗೌಡನ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲ. ಲೇ ಗೌಡ, ಸಾಧ್ಯವಾಗದನ್ನು ಸಾಧಿಸಬೇಕೆಂದು ಸರದಾರನಾಗಿ ಹುಟ್ಟಿ ಬಂದಿದ್ದೇನೆ ಈ ಕನ್ನಡ ಮಣ್ಣಿನಲ್ಲಿ. ಗೌಡ, ಧರ್ಮರಾಯನಂತಿದ್ದ ನಮ್ಮಣ್ಣನನ್ನು ಒದ್ದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುಡಾರಿ ಎಂದು ತಿಳಿಬಡಲೇ ಮಗನೇ.
ಹೇ ಹೇಳಿ ತೂ ಷಂಡನ ಮಗನೇ. ಏಯ್! ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುವಿಯಾ ಕುನ್ನಿ? ಸಂಚು ಮಾಡಿ ಹೊಂಚು ಹಾಕಿ ಯಾರಿಲ್ಲದ ಸಮಯ ಸಾಧಿಸಿ ನಾಳೆ ನಿನ್ನ ಅತ್ತಿಗೆಯನ್ನು ಹೊತ್ತು ತರಿಸಿ ಅವಳಿಗೆ ಒಂದೇ ಒಂದು ರಾತ್ರಿ ನಾನು ಗಂಡನಾಗುವೆ. ಆವಾಗ ಕೇಳಲೇ ಈ ನಾಗೇಗೌಡನ ಗಂಡಸನೋ ಷಂಡನೋ ಆಗ ತಿಳಿಯುವುದು ಮಗನೇ. ಲೇ ಹಲ್ಕಟ್ ಗೌಡ, ಯಾರಿಲ್ಲದ ಸಮಯವನ್ನು ಸಾಧಿಸಿ ನಮ್ಮ ಅತ್ತಿಗೆಯನ್ನು ಎಳೆದುಕೊಂಡು ಬಂದದ್ದು ನಿಜವಾದರೆ ನೀನು ಅತಳ ವಿತಳ ಪಾತಾಳದಲ್ಲಿ ಅಡಗಿದ್ರು ಸರಿ, ನಿನ್ನ ರುಂಡವನ್ನು ಕತ್ತರಿಸಿ ತಂದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ನಮ್ಮ ಅತ್ತಿಗೆ ಮೆಟ್ಟನ್ನು ನಿನ್ನ ಕೊರಳಿಗೆ ಹಾಕಿ ನಿಮ್ಮಂಥವರ ದರ್ಪವನ್ನು ಅಡಗಿಸಿ ಆ ನಿನ್ನ ತಂಗಿ ನಾಗರತ್ನವನ್ನು ಈಗಲೇ ಒತ್ತುಕೊಂಡು ಬಂದು ನಿನ್ನ ಮುಂದೆನೆ ಮುದ್ದಾಡಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ಲೇ ಗೌಡ, ನೀನೇನಾದರೂ ನನ್ನ ಅತ್ತಿಗೆ ತಂಟೆಗೆ ಬಂದದ್ದೇ ನಿಜವಾದರೆ ಆ ನಿನ್ನ ತಂಗಿ ನಾಗರತ್ನವನ್ನು ಈಗಲೇ ಹೊತ್ತುಕೊಂಡು ಬಂದು ನಿನ್ನ ಕಣ್ಣ ಮುಂದನೆ ಮದ್ದಾಡಬೇಕಾಗುತ್ತದೆ. ಬಲು ಎಚ್ಚರ. ಬರ್ತೀನಿ ಗೌಡ, ನೆನಪಿರಲಿ. ಗಡ 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 ಗುಡು 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 ವೀರ ಗೌಡ್ರ ಅವ್ರ ಅತ್ತಿಗೆ ವಿಷಯಕ್ಕೆ ಅವನ ಮುಂದೆ ನೆನಪು ತೆಗೆದ್ರಿ, ತೆಗೆದು ಭಾಳ ತಪ್ಪು ಮಾಡಿಬಿಟ್ರಿ ನೀವು. ಏಯ್! ಅತಿ ಹೆದರ್ತಾ ಹೋದರೆ ಕತ್ತಲಲ್ಲಿ ಬಿದ್ದ ಹಗ್ಗದ ತುಂಡು ಹಾವಿನಂತೆ ವಾಸವಾಗುತ್ತದೆ. ಈ ನಾಗೇಗೌಡನ ಘಟ ಬಿದ್ದರು ಹಠ ಬಿಡುವನಲೇ, ಇಂಥ ನನ್ನ ಮಕ್ಕಳಿಗೆ ಹೆದರುವನಲೇ ಈ ನಾಗೇಗೌಡ. ಲೋ ಗೌಡ, ನೀನು ಹೇಳಿದ್ದರೆ ಆ ಮಗನ ಕನಕನ ಕತೆ ಮುಗಿಸಿ ಬಿಡುತ್ತಿದ್ದೆ. ನೀನು ಇದನ್ನ ತಪ್ಪು ಮಾಡಿಬಿಟ್ಟೆ. ನೋಡ್ ಚಕ್ರವರ್ತಿ, ಈಗ ನಾವು 3 ಮಂದಿ ಸುಮ್ ಇದ್ದದ ಒಳ್ಳೇದ. ಯಾಕಂದ್ರ ನಮ್ಮ 3 ಮಂದಿ ಚಂಡ ಕೋಳಿ ಹೋದಂಗ ಕೋದ ರಕ್ತದ ಓಕಳಿನೂ ಆಡಾಕ್ ಹೇಸಂಗಿಲ್ಲ. ಆ ಕಣಕನ ಕತಿ ಹೆಂಗ ಮುಗಿಸ್ಬೇಕು ಅನ್ನೋದು ನಾ ಮುಂದೆ ಹೇಳ್ತನ. ಗೌಡ್ರ ಅವ್ವಾರ ಪಡ್ಸಲ್ಯ ಪಾಸ್ ಆದದಕ್ರಿ, ನೀವು ಇಬ್ಬರು ಒಂದ್ ಆದದಕ್ಕೆ ಏನಾರ ಮಾಡೋಣ್ರಿ.